ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ರೆಸಿಪೀಸ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಇವತ್ತು ಒಂದು ಒಳ್ಳೆ ರೀತಿಯ ಡಾಲ್ ಫ್ರೈ ಮಾಡೋಣ. ಡಾಲ್ ಫ್ರೈ ಸೂಪರ್ ಆಗಿರ್ತೈತಿ. ಡಾಲ್ ಫ್ರೈ ತುಂಬ ರುಚಿಯಾಗಿರ್ತೈತಿ. ಇದು ಹೋಟೆಲ್ ಥರನ ಬರ್ತೈತಿ. ಹಾಗಾದರೆ ಡಾಲ್ ಫ್ರೈ ಮಾಡೋಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಆಲ್ರೆಡಿ ನೀವೆಲ್ಲ ಮಾಡಿರ್ತೀರಿ. ಈಗ ನಾನು ಮಾಡ್ಲಿಕ್ಕೆ ಇದಕ್ಕೆ ಒಂದು ಬಟ್ಲ ತೊಗರಿಬೇಳೆ, ಒಂದು ಬಟ್ಲೆ ಹೆಸರು ಬೇಳೆ ಹಾಕ್ಕೊಂಡು ಇದನ್ನು ಕುದಿಸ್ಕೊಂಡೇನಿ. ಒಂದಿಟ್ಟು ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿ. ಹೆಸರು ಬೇಳೆ ಹಾಕೋದ್ರಿಂದ ಯಾವುದೇ ರೀತಿಯ ಪಿತ್ತೊತ್ತಿ ಆಗೋದಿಲ್ಲ. ಇದನ್ನು ಚೆನ್ನಾಗಿ ಈಗ ಕುದ್ದೈತಿ. ಇದನ್ನು ಸೈಡ್ ಎತ್ತಿಟ್ಕೋಣ. ನಂತರ ನಾನು ಇಲ್ಲೇ ಒಂದು ಪಾತ್ರೆ ಇಟ್ಕೊಂಡ ಅದಕ್ಕೆ ಒಂದು 5ರಿಂದ 4 ಸ್ಪೂನ್ ಆಯಿಲ್ ಹಾಕೋಣ. ಇದು ಆಯಿಲ್ ಚೆನ್ನಾಗಿ ಕಾಯಲಿ. ಆಯಿಲ್ ಕಾದ ನಂತರ ಇದಕ್ಕೆ ಜೀರಿಗೆ ಹಾಕೋಣ. ಜೀರಿಗೆ ಕೂಡ ಚೆನ್ನಾಗಿ ಚಿಟ್ಪಟ ಅಂದ ನಂತರ ಅದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಕೂಡ ಚಿಟ್ಟಪಟ ಅಂದ್ಕೂಲ ಇಲ್ಲಿಕ್ಕೆ ಒಂದು 3ರಿಂದ 4 ಒಣಮೆಣ್ಸಿಕಾಯಿನ ಮುರಿದು ಹಾಕ್ಕೊಳಕತ್ತಾನೆ ಒಗ್ಗರಣೆಗೆ. ಅದನ್ನು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಣ. ಇಲ್ಲಿ ನಂತರ ನಾನು ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಸಿಪ್ಪಿ ಬಿಡಿಸ್ಕೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನೆ. ಅದನ್ನು ಕೂಡ ಇದಕ್ಕೆ ಸೇರಿಸೋಣ. ಇನ್ನೂ ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿ ಬರ್ತೈತಿ. ನಂತರ ಇದಕ್ಕೆ ಕರಿಬೇವು ಹಾಕೋಣ. ನಂತರ ಇಲ್ಲಿ ನಾನು ಒಂದು 2ರಿಂದ 3 ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಅದನ್ನು ಹಾಕೋಣ. ಅದನ್ನು ಕೂಡ ಫ್ರೈ ಮಾಡ್ಕೋಣ. ನಂತರ ಇದಕ್ಕೆ 2 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಿ. ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಣ. ನಂತರ ಇಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡೇನಿ. ಅದನ್ನು ಕೂಡ ಸೇರಿಸ್ಕೋಣ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಟೊಮಾಟೋನ ಕಟ್ ಮಾಡಿ ಇಟ್ಕೊಂಡೇನೆ. ಅದನ್ನು ಕೂಡ ಈಗ ಸೇರ್ಸಾತೀನಿ. ಅಂದರೆ ಟೊಮಾಟೊ ಲಘು ಸ್ಮ್ಯಾಶ್ ಆಗೋಕಂದ್ರೆ ಒಂದು ಸ್ವಲ್ಪ ಲೇಟಾಗಿ ಹಾಕಬೇಕು ಇದನ್ನು. ಅದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಅರಿಶಿನ ಸೇರಿಸೋಣ. ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಐತಿ ಏನೂ ಸೇರಿಸಿಲ್ಲ ನಾನು. ಹಾಗೆ ನ್ಯಾಚುರಲ್ಲಾಗಿ ಮಾಡತ್ತೀನಿ. ಸೂಪರಾಗಿ ಬಂದೈತಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ ಸೇರಿಸೋಣ. ಕೆಂಪು ಅಚ್ಚ ಖಾರ ಪುಡಿ. ಯಾಕಂದರೆ ಈಗ ಹಸಿಮೆಣ್ಸಿಕಾಯಿ ಹಾಕಿ ಒಣಮೆಣ್ಸಿಕಾಯಿ ಮುರಿದು ಹಾಕಿ ನಂತರ ಒಂದು ಸ್ವಲ್ಪ ಅಚ್ಚ ಖಾರ ಪುಡಿ ಹಾಕ್ಕೊಂಡೇನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಂತರ ನೋಡಿ ಮತ್ತೆ ಹಾಕ್ಕೊಳಕ್ಕೆ ಬರ್ತೈತಿ. ಆಲ್ರೆಡಿ ಬೇಳೆ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ ನಾವು. ಹೀಗೆ ನೋಡಿ ಹಾಕ್ಕೋಬೇಕಾಕತಿ. ಇದೀಗೆಲ್ಲ ಫ್ರೈ ಆಯಿತು. ಇದಕ್ಕೆ ಈಗೇನು ಡಾಲ್ ಮಾಡಿಟ್ಟಿರ್ತೀವಲ್ಲ ಆ ಡಾಲ್ ಸೇರಿಸೋಣ. ಕನ್ಸಿಸ್ಟೆನ್ಸಿ ನೋಡಿ ಇದನ್ನು ಮಾಡ್ಕೋಬೇಕು. ಇದಕ್ಕೆ ನಂತರ ಅದು ಉಳಿದಿರೋಂಥ ಕುಕ್ಕರಿಗೆ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಬೇಕು. ಇದ್ರೊಳಗೆ ಸ್ಕಿಪ್ ಆಗೈತಿ ಅದು. ಇದು ರೋಟಿ, ಚಪಾತಿ, ಜೀರಾ ರೈಸ್, ಗೀ ರೈಸ್ ಎಲ್ಲದಕ್ಕೂ ಹೊಂದ್ತೈತಿ. ಸೂಪರಾಗಿರ್ತೈತಿ ಫ್ರೆಂಡ್ಸ್. ಇದು ನೀವು ಕೂಡ ಟ್ರೈ ಮಾಡಿ. ಅಗದಿ ಯಾವುದೇ ರೀತಿ ಮಸಾಲೆಗಳನ್ನು ಸೇರಿಸಲಾರ್ದೆ ಮಾಡಿದಂಥ ಒಂದು ರುಚಿಕರವಾದ ಡಾಲ್ ಫ್ರೈ ಆಗೈತಿ. ಹಂಗಲ್ಲ ಬೇಳೆ ತಿನ್ನೋರಿಗೆಲ್ಲ ಪಿತ್ತಕ್ಕತ್ತೆ ಅಂತಿರ್ತಲ್ಲ, ತೊಗರಿಬೇಳೆ ತಿನ್ನೋರೆಲ್ಲ. ಅದಕ್ಕಾಗಿ ನಾನು ಹೆಸರು ಬೇಳೆ ತೊಗರಿಬೇಳೆ 2 ಮಿಕ್ಸ್ ಮಾಡೀನಿ. ಹಿಂಗೆ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಇದು ಈಗ ಚೆನ್ನಾಗಿದೆ ಕುದೀಲಿ. ಹೆಸರುಬೇಳೆ ಕೂಡ ತಂಪು. ಅದಕ್ಕೆ ಹೆಸರುಬೇಳೆ ಮಾಡೋದ್ರಿಂದ ತುಂಬ ಸೂಪರಾಗಿರ್ತೈತಿ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ. ಹಾಗೆ ಸಾದಾ ರೈಸು ಮಾಡಿ ಕೂಡ ಅದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಇದು ಡಾಲ್ ಫ್ರೈ. ನೋಡಿ ಫ್ರೆಂಡ್ಸ, ಸೂಪರ್ ಆಗೈತಿ.
ಆಲ್ರೆಡಿ ರೆಡಿ ಆಯಿತು ಫ್ರೆಂಡ್ಸ. ಇದಕ್ಕೆ ಈಗ ನಾವು ಗಾರ್ನಿಷಿಂಗ್ ಅಥವಾ ಟೇಸ್ಟಿಗಾಗಿ ಹಾಕಬೇಕಾದ ಕೊತ್ತಂಬರಿ ಸೇರಿಸೋಣ. ರೆಡಿ ಆಯಿತು. ಈಗ ರೆಡಿ ಆಯಿತು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ರೆಡಿ ಆಯ್ತು. ಇದು ದಾಲ್ ಫ್ರೈ ಸೂಪರ್ ಆಗಿರ್ತೈತಿ. ನಿಮಗೂ ಕೂಡ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದೈತೆ ಅಂತ ಹೇಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.